ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ನಮ್ಮ ಮಮ್ಮಿನವರು ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಈಚೆ ಹೋಗಬೇಕು. ಪಪ್ಪಂಗೆ ಆಲ್ರೆಡಿ ಮೆಸೇಜ್ ಮಾಡಿ ಇನ್ಫಾರ್ಮ್ ಮಾಡಿದ್ದೀನಿ ದಟ್ ಲೈಕ್ ನಾನೇನೋ ತೊಗೊಬೇಕು ಅಮ್ಮಂಗೆ ಅಂತ. ಸೊ ನೋಡೋಣ ಏನು ತೊಗೊಂಬರ್ತೀವಿ ಅಂತ ವ್ಲಾಗಲ್ಲಿ ಗೊತ್ತಾಗುತ್ತೆ, ಲೈಕ್ ಎಂಡಿಂಗಲ್ಲಿ ಗೊತ್ತಾಗುತ್ತೆ. ಸೊ ನಮ್ಮಮ್ಮಂಗೆ ಏನೂ ಐಡಿಯಾ ಇಲ್ಲ ನಾವು ಹಿಂಗೆ ಹೋಗ್ತಿದ್ದೀವಿ ಅಂತ ಏನೂ ಗೊತ್ತಿಲ್ಲ. ಈಗ ಅಮ್ಮ ಮನೆಯಲ್ಲೇ ಇರೋದ್ರಿಂದ ನಾನು ಏನಾದ್ರು ಹೇಳಿ ಹೋಗಬೇಕು. ಸೊ ಐ ಆಮ್ ಪ್ಲ್ಯಾನಿಂಗ್ ಟು ಸೇ ದ್ಯಾಟ್ ನನಗೇನೋ ಕ್ರಾಫ್ಟ್ ಐಟಮ್ಸ್ ಬೇಕು, ಪೇಂಟಿಂಗಿಗೆ ಏನೋ ಬೇಕು ಅಂತ ಹೇಳಿ ಈಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ. ನನ್ನ ತಂಗಿಗೂ ಅವಾಗ ಏನೋ ಅವಳಿಗೂ ಏನೋ ಪೇಂಟಿಂಗ್ ಮಾಡಬೇಕಂತೆ ಏನಾರೋ ಹೇಳಿ ಆ ಥರ ಹೇಳ್ಕೊಂಡು ಹೋಗಬೇಕು ತೊಗೊಂಬರೋಕ್ಕೆ. ಬಿಕಾಸ್ ಮನೇಲೆಲ್ಲ ಪೇಂಟಿಂಗ್ದೆಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ. ಸೊ ನೋಡೋಣ. ನಮ್ಮ ಅಪ್ಪಂಗೆ ಹೇಳಿರೋದ್ರಿಂದ ಏನಾಗುತ್ತೋ ಗೊತ್ತಿಲ್ಲ. ನನಗಂತೂ ಅಮ್ಮಂಗೆ ಗಿಫ್ಟ್ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ, ಇಷ್ಟ ಆಗುತ್ತೆ ಅಂತ ಹೋಪ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಅಂಗಡಿಗೆ ಹೋಗಬೇಕು. ನಾನೇನು ತೊಗೋತೀನಿ, ಏನು ಮಾಡ್ತೀನಿ ಎಲ್ಲನೂ ವ್ಲಾಗಲ್ಲಿ ನೋಡ್ತೀರಾ. ವೇಟ್ ಆ್ಯಂಡ್ ವಾಚ್ ಗೈಸ್. ಅಲ್ಲೊಬ್ಳು ಪರ್ಫ್ಯೂಮ್ ಹಾಕೊತಾ ಇದ್ದಾಳೆ. ವೆಲ್ಕಮ್ ಬ್ಯಾಕ್ ಟು ಆರ್ ಚಾನೆಲ್ ಮೈ ಚಾನೆಲ್. ವಿ ಆರ್ ಗೋಯಿಂಗ್ ಔಟಿಂಗ್. ವಿ ಆರ್ ಆನ್ ದಿ ವೇ. ಸೊ ಗಾಯ್ಸ್, ಈಗ ನಾವು ಫೋಟೋ ಸ್ಟುಡಿಯೋಗೆ ಬಂದಿದ್ದೀವಿ. ಫೋಟೋ ಫ್ರೇಮ್ ತೊಗೊಳ್ಳೋಣ ಅಂತ ಕೇಳಬೇಕು ಇಲ್ಲಿ ಎಷ್ಟಾಗುತ್ತೆ ಏನು ಅಂತ. ಬಿಕಾಸ್ ಮೈ ಬಜೆಟ್ ಇಸ್ ವೆರಿ ಲೋ ರೈಟ್ ನೌ. ಐ ಡೋಂಟ್ ಹ್ಯಾವ್ ಮಚ್ ಮನಿ. ಸೊ ನೋಡೋಣ ಎಷ್ಟು ಆಗುತ್ತೆ ಎಲ್ಲ ಕೇಳಿ ನೋಡೋಣ. ಎಲ್ಲ ಕೇಳಿಬಿಟ್ಟು ತೊಗೋತೀವಿ ಇಲ್ಲ ತೊಗೊಳಲ್ವಾ, ಯಾವ ಫೋಟೋ ಹಾಕಿಸ್ತೀನಿ ಎಲ್ಲನೂ ತೋರಿಸ್ತೀನಿ ಆಮೇಲೆ ಲಾಸ್ಟಲ್ಲಿ. ಸೊ ಒಳಗೆ ಹೋಗ್ತೀವಿ. ಇರಿ ಗೈಸ್. This locked. She's far because the shop is closed. Yeah, I feel. she told that something. ಗೈಸ್, ನಾವು ನಮ್ಮ ಮನೆ ಹತ್ರ ಇರೋ ಸ್ಟುಡಿಯೋ ಬಿಟ್ಟು ಇಲ್ಲಿ ಬಂದಿದ್ದೀವಿ ಗೈಸ್. ಆದರೂ ಸ್ಟುಡಿಯೋದವ್ರೇನು. ಸೊ ಗಾಯ್ಸ್, ಈಗ ನಾವು ಇನ್ನೊಂದು ಸ್ಟುಡಿಯೋಗೆ ಬಂದಿದ್ದೀವಿ. ಅದು ಓಪನ್ ಆಗಿದೆ ಅಲ್ವಾ ಗೊತ್ತಿಲ್ಲ, ನೋಡಬೇಕು. ಸೊ ಐ ಶೋ ಯು ದ ಸ್ಟುಡಿಯೋ. ಇದು ಸ್ಟುಡಿಯೋ. ಸೊ ಈಗ ನಾವು ಮೇಲೆ ಹೋಗೋಣ. ಅದು ಓಪನ್ ಆಗಿದೆ ಅಲ್ವಾ ಗೊತ್ತಿಲ್ಲ. ಓಪನ್ ಆಗಿದೆ ಅಂತಂದರೆ ಅಲ್ಲಿ ಮಾಡಿಸ್ಕೊತೀನಿ, ಓಪನ್ ಆಗಿಲ್ಲ ಅಂತಂದರೆ ಅದು ಸ್ಟುಡಿಯೋ ಅಲ್ಲ, ಅದು ಪಾರ್ಲರ್. ಅದು ಸ್ಟುಡಿಯೋನ ನೋಡೋಣ. ಎಲ್ಲರೂ ನಮ್ಮನೆ ಗುಡಿಸ್ತಿದ್ದಾರೆ ಗಾಯ್ಸ್. ನನಗೆ ಭಯ ಆಗ್ತದೆ, ನನಗೆ ಇನ್ನೂ ಆಚಿಕೆ ಆಗುತ್ತೆ. ಬಿಕಾಸ್ ನಾನು ಯಾವತ್ತೂ ಹಿಂಗೆ ಕ್ಯಾಮ್ರಾ ಮುಂದೆ ಮಾತಾಡಿದ್ದು ಅಥವಾ ಅವೆಲ್ಲ ಏನೂ ಇಲ್ಲ. ಇದು ನಾನು ಲಾಸ್ಟ್ ಟೈಮ್ GRS ವ್ಲಾಗ್ ಮಾಡಾದ್ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ಸೊ ನೋಡೋಣ. ಸ್ಟುಡಿಯೋ ಓಪನ್ ಆಗಿದೆಯಾ ಇಲ್ಲ ಅವೆಲ್ಲ ಗೊತ್ತಿಲ್ಲ, ನೋಡಬೇಕು. ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಹಂಗೆ ಇದೀಗ ಇದೆಲ್ಲ ಮೇಲೆ ಅನಿಸುತ್ತೆ. ಓಪನ್ ಇದೆ. ಹಿಡ್ಕೊ, ಫೋನ್ ಹಿಡ್ಕೊ. ಸೊ ಗಾಯ್ಸ್, ಈಗ ನನ್ನ ಫೋಟೋನ ಎಡಿಟ್ ಮಾಡಿ ಪ್ರಿಂಟ್ ಮಾಡ್ತಾಯಿದ್ದಾರೆ. ಸೊ ಇದು ಸ್ಟುಡಿಯೋ ನೋಡಿ, ಫುಲ್ ಮೇಂಟೈನ್ಡ್ ಆಗಿದೆ. ಗೈಸ್, ಐ ಗಾಟ್ ದ ಫ್ರೇಮ್. ಅಮ್ಮಂದು ರಿಯಾಕ್ಷನ್ ಜೊತೆಗೆ ಯಾವ ಫೋಟೋ ಹಾಕ್ಸಿದ್ದೀನಿ ಅಂತ ತೋರಿಸ್ತೀನಿ ಗೈಸ್. ಸೊ ನನಗೆ ಸ್ಟುಡಿಯೋ ತುಂಬ ಇಷ್ಟ ಆಯಿತು. I'll see you about the studio later. I'll share you the video of the studio. Frames ತುಂಬ ಚೆನ್ನಾಗಿದೆ. Clarity of the photo is the best guys, the best. ಸೊ ಯಾರು ಫ್ರೇಮ್ ಮಾಡಿಸ್ಬೇಕು, ಗಿಫ್ಟ್ ಕೊಡಬೇಕು, ಸರ್ಪ್ರೈಸ್ ಕೊಡಿಸ್ಬೇಕು ಅಂತ ಇದ್ದರೆ, ಮಾಡಬೇಕು ಅಂತ ಇದ್ದರೆ, you can surely come and visit the studio. I'll share you the location also in the description. ಸೊ ತೋರಿಸೋಣ ಗೈಸ್. ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಅಷ್ಟೇ ಗೈಸ್. ನನ್ನ ತಂಗಿಗೆ ಈಗ ಅವಳು ಹಾಕೊಂಡಿರೋ ಬಟ್ಟೆಗೆ ಫೋಟೋ ಶೂಟ್ ಬೇಕಂತೆ. ಸೊ ಎಲ್ಲರೂ ಫೋಟೋ ತೆಕ್ಕೊಡು ಅಂತ ಅಂದ್ಬಿಟ್ಟು ಬಂದಳು. ಸೊ ಈಗ ನಾನು ಅವಳನ್ನ ಕರ್ಕೊಂಡು ಪಾರ್ಕಿಗೆ ಬಂದಿದ್ದೀನಿ. ಬಿಕಾಸ್ ಶಿ ಇಸ್ ವೆರಿ ಟ್ರೆಡಿಷ್ನಲ್. ಲೆಟ್ಸ್ ಟೇಕ್ ಹರ್ ಫೋಟೋಸ್ ದೆನ್ ಗೋ ಬ್ಯಾಕ್ ಹೋಮ್. ಸರ್ಪ್ರೈಸ್ ಮೈ ಮದರ್. ಶಿ ಇಸ್ಂಟ್ ಸ್ಯಾಟಿಸ್ಫೈಡ್ ವಿತ್ ಎನಿ ಆಫ್ ದ ಫೋಟೋಸ್. ಮನೆಗೆ ಹೋಗ್ಬಿಟ್ಟು ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ ಹೇಳೋದೇ ಬುದ್ಧಿವಳು. ನಂಗೆ ಗೊತ್ತು. ಬ್ರೋ ಅಲ್ಲ ಗೈಸ್, ಬಿಸಿಲಲ್ಲಿ ಫೋಟೋಸ್ ಅವಳು ಬೆಳ್ಳಕ್ಕಿರೋದಕ್ಕೂ ಆಗಿ ಬರ್ತದೆ.
ನಾನು ಚೆನ್ನಾಗಿ ಕಾಣ್ತೀನಿ. ಟೆಲ್ಲಿಂಗ್ ಲೈಫ್, ಓಕೆ, ಡೋಂಟ್ ಬಿಲೀವ್. ಅಯ್ಯಪ್ಪ ಬ್ಲಶ್ ಆಗ್ತಿದ್ದಾಳೆ. ಓಕೆ ಗಾಯ್ಸ್, ನಾವಿವಾಗ ಇನ್ನೊಂದಷ್ಟು ಫೋಟೋಸ್ ತೊಗೊಂಡು ಆಮೇಲೆ ಮನೆಗೆ ಹೋಗ್ತೀವಿ. ನಂದು ಫೋಟೋಸ್ ತೆಗಿತಾಳಂತೆ ಗೈಸ್. ಏನಾದರೂ ಚೆನ್ನಾಗಿ ಬಂದರೆ ಅದು ನನ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಆಗಿಲ್ಲ ಅಂದರೆ ಚೆನ್ನಾಗಿ ಬಂದಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಇವಾಗ ನಾವು ಮನೆಗೆ ಹೋಗ್ತಿದ್ದೀವಿ. ನಾವೀಗ ಮನೆಗೆ ರೀಚ್ ಆಗಿದ್ದೀವಿ. ಮನೆಗೆ ರೀಚ್ ಆದ್ವಿ. ಪುನಃ ಹಾಯ್. ಆಮೇಲೆ ಎಂಥ ಉತ್ತರ ಹಾನಪ್ಪ ಪುನೋ. ನಾನೀಗ ನನ್ನ ರೂಮ್ಗೆ ಓಡಿ ಬಂದಿದ್ದೀನಿ. ಅಂದರೆ ಲೈಕ್ ಸ್ವಲ್ಪ ಲೈಕ್ ಹ್ಯಾಪಿ ಮದರ್ಸ್ ಡೇ ಅಂತ ನಾವು ಲೈಟಾಗಿ ಬರ್ಕೊಡೋಣ ಅಂತ. ಸೊ ಅದಾದಮೇಲೆ ಸ್ವಲ್ಪ ನೀಟಾಗಿ ಪ್ಯಾಕ್ ಅಂದರೆ ಆಲ್ರೆಡಿ ಒಂದು ಕವರ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅದೇ ಸ್ಟುಡಿಯೋದಲ್ಲಿ. ಅದಕ್ಕೇ ಹಾಕಿಬಿಟ್ಟು ಒಂಚೂರು ಲೈಕ್ ಪಿನ್ ಮಾಡೋದು ಅದರ ಏನಾರು ಮಾಡಿಬಿಟ್ಟು ಅಥವಾ ಆದರೆ ಹಂಗೆ ಕೊಟ್ಬಿಟ್ಟು, ಯಾಕಂದರೆ ಅಫ್ಕೋರ್ಸ್ ನೋಡ್ತಾರಲ್ವ. ಸೊ ಹೋಗ್ಬಿಟ್ಟು ಕೊಡ್ತೀನಿ ಗೈಸ್. ಈಗ ಕೊಡ್ತೀನಿ, ನೋಡೋಣ ನಮ್ಮಮ್ಮನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಐ ಥಿಂಕ್ ಶಿ ವೋಂಟ್ ರಿಯಾಕ್ಟ್ ಎನಿಥಿಂಗ್ ಬಿಕಾಸ್ ನಾನು ಸ್ವಲ್ಪ ಅವಾಗ ಏನಾರು ತಂದು ಕೊಡ್ತಾ ಇರ್ತೀನಿ ನಮ್ಮಮ್ಮಗೆ. ಸೊ ನೋಡೋಣ, ಲೆಟ್ ಸಿ, ಬಿಕಾಸ್ ದಿಸ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ನೋಡೋಣ ಗಿಫ್ಟ್ ಏನು ಅಂತ ತೋರಿಸ್ತೀನಿ ಆಮೇಲೆ. ಈಗಲ್ಲ ಬ್ಯಾಕ್ಸಿ ಅಮ್ಮನೇ ತೋರಿಸ್ಬೇಕಲ್ಲ. ಓಕೆನಾ, ವೇಟ್ ಆ್ಯಂಡ್ ವಾಚ್. ಸೊ ಗಾಯ್ಸ್, ಎಷ್ಟು ಕೆಡ್ದಾಗ ಕತ್ಲೆ ಕಾಣ್ತಿದೆ ಅಂದರೆ ಓಕೆ ಕರೆಕ್ಟಾಗಿದೆ. ಸೊ ಇಲ್ಲಿದೆ, ಜಾಸ್ತಿ ಏನೂ ಮಾಡಿಲ್ಲ, ಜಸ್ಟ್ ಥಿಂಗ್ಸ್ ಇಟ್ಟಿದ್ದೀನಿ ಅಷ್ಟೇ. ಸೊ ಲೆಟ್ ಸಿ, ಐ ಆಮ್ ಗೋಯಿಂಗ್ ಡೌನ್ ಇವಾಗ. ಲೆಟ್ಸ್ ಗೋ, ಬನ್ನಿ ತೋರಿಸೋಣ ಅಮ್ಮಂಗೆ. ಅದು ಓಪನ್ ಮಾಡೋರು. ಕುಕ್ಕಿಮ್ಮ ಅಮ್ಮ ಇಲ್ಲಪ್ಪನೇ. ಕಚ್ಚಕ್ಕೆ ಬರ್ತಾನೆ ಈಗ. ಏನಿಲ್ಲ, ಆಮೇಲೆ ಹಂಗೆ ವಿಡಿಯೋ ಮಾಡ್ತೀನಿ ಅಲ್ವಾ ಗೈಸ್. ನಿಮ್ಮ ಮುಖ ತೆಗಿಯಲ್ಲ, ಡೋಂಟ್ ವರಿ, ತೆಗಿ. ತೆಗಿಬೇಡ, ನಾನು ನೋಡಿದ್ ಬಿಡ್ತೀನಿ. ಒಂದು ಸ್ವಲ್ಪ ಸಣ್ಣ ರಿಯಾಕ್ಷನ್ ಗೈಸ್, ಸ್ವಲ್ಪ ಸಣ್ಣ ರಿಯಾಕ್ಷನ್. ಅವ್ರಿಗೆ ನೈಟಿಲಿದ್ದಾರೆ ಅಂತ ನೀನು ತಿಂದೇ ಇಲ್ಲ ಅದನ್ನ, ಹಿಂಗೆ ಫೇವ್ರೇಟ್ ಆಗೋಯ್ತು. ಡೈರಿ ಮಿಲ್ಕ್ ಅಂತ ಬರ್ತದೆ ಫೇವ್ರೇಟ್. ಟ್ಯಾನ್ ಆಗಿಬಿಟ್ಟಿದ್ದೀನಿ ಅಂತ. ಟ್ಯಾನ್ ಅಲ್ಲ, ಬೇಜಾರಾಗಿದ್ರಿ 2 ದಿನದಿಂದ ಅಂತ. ಮಗಂದು ಕ್ಲೀನ್ ಆಗಿ. ಫ್ರೇಮ್ ಚೆನ್ನಾಗಿ ಬಂದೈತಲ್ವಾ? ತೋರಿಸಿ ಕಡೆ. ಓಕೆ, ನೀನಿಲ್ಲಿ ಎಲ್ಲಿ ಕೊಟ್ಟೆ ಇಲ್ಲ ನನಗೆ. ಏನಿಲ್ಲ. ಡನ್ ಗೈಸ್, ಡನ್. ಪ್ಲಾನ್ ವಾಸ್ ಸಕ್ಸಸ್ಫುಲ್. ಇನ್ನೊಂದು ಮಾಡ್ತೀನಿ. ಕನ್ನಡದಲ್ಲಿ ಬೇರೆ ಇದನ್ನು ಯಾಕೆ ಕಾಲ್ ಮಾಡ್ತಾವೆ ನನಗೆ? ಇಲ್ಲ ಬೇಡ ಕುಕ್ಕಿ, ನೀನು ಹೇಳಲ್ವಾ ಮದರ್ಸ್ ಡೇಗೆ ಹ್ಯಾಪಿ ಮದರ್ಸ್ ಡೇ ಅಂತ? ಬ್ಯಾಡ್ ಬಾಯ್ ನೀನು. ಸಾಕು, ತಿನ್ಕೋ ಗಾಯ್ಸ್. ಬೇಡ ಬಿಡು, ನಮ್ಮಪ್ಪ ಹೆಂಗಂಗೂ ಬಿದ್ದಿರ್ತಾರೆ. ಸೊ ಗೈಸ್, ಇವತ್ತಿನ ವ್ಲಾಗ್ ಇಲ್ಲ ಎಂಡ್ ಆಗ್ತದೆ. ಸೊ ಸಕ್ಸಸ್ಫುಲಿ ನಾವು ಮದರ್ಸ್ ಡೇ ಗಿಫ್ಟ್ ಕೊಟ್ವಿ. ಸೊ ನೆಕ್ಸ್ಟ್ ವ್ಲಾಗು ಏನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ
ನಿಮ್ಗೂ ಒಂದು ಚಾಕ್ಲೇಟ್ ತಗೊಳ್ಳಿ. ಬೇಕು ಬೇಕು ಕೊಡಲ್ಲ ನಾನು. ಕೊಡಲ್ಲ. ಇಲ್ಲ ನಾನು ನನ್ನ ಫ್ಯಾಮಿಲಿಗೆ ಕೊಡ್ತೀನಪ್ಪ. ನಂಗೆ ನನ್ನ ಡೈರಿ ಮಿಲ್ಕ್ ನಂಗೆ ಬೇಕು. ಓಕೆ ಗಾಯ್ಸ್, ಈ ವ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗಾಯ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಗೈಸ್. ಈಗ ಗಿಫ್ಟ್ ಕೊಟ್ಟೆ ಅಂದ್ಬಿಟ್ಟು ನಮ್ಮಮ್ಮ ಬಾಡಿ ಮಸಾಜ್ ಕೇಳ್ತಾ ಇದ್ದಾರೆ. ಬಾಡಿ ಮಸಾಜ್ ಅಲ್ಲ, ಹೆಡ್ ಮಸಾಜ್. ಬಾಡಿನೂ ಕೇಳ್ತಾ ತಾನೆ. ಬೆನ್ ಮಸಾಜ್ ಅಂದರೆ ಏನೇನು ಅರ್ಥ? ಶೋಲ್ಡರ್. ಅವ್ರ ಬಾಡಿ ಮಸಾಜ್ ಅಂದ್ರೆ ಬೇರೆ ಥರ ಶಾತರ ಅಲ್ಲ ಅಲ್ಲಪ್ಪನಾ. ಕಾಮನ್ ಸೆನ್ಸ್ ಲೆಸ್ ಫಿಲಮ್. ಹೆಡ್ ಮಸಾಜ್ ಬೇಕಂತೆ. ಅದು ಮದರ್ಸ್ ಡೇ ಅಲ್ವಾ ಅಂತ ಹೇಳಿ ಕೇಳ್ತಾರೆ. ಹೌದು, ಮದರ್ಸ್ಗೆ ಮಸಾಜ್ ಮಾಡ್ಕೊಂಡು. ಗೈಸ್ ನಾನು ಇದನ್ನೂ ಕೊಟ್ಟೆ. ಚಾಕ್ಲೇಟ್ ತಿಂದಾಯ್ತು, ನಿಮಗೆ ಗೊತ್ತು. ಫ್ರೆಶ್ ಆಗುತ್ತೆ. ಸೊ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಇವತ್ತಿಗೆ ಅಷ್ಟೇ. ಅಮ್ಮ ಫುಲ್ ಖುಷಿಯಾಗಿದ್ದರು ಫ್ರೇಮ್ ನೋಡಿಬಿಟ್ಟು. ಯಾರು ನೋಡ್ಕೊಳ್ಳಿ. ನೋಡಿ ಗಾಯ್ಸ್, ಅಲ್ಲಿದೆ ಫ್ರೇಮ್ ನಂದು ಕೊಟ್ಟಿದ್ದು. ಹಂಗೆ ಖುಷಿ ಆಯಿತು. ಆ್ಯಂಡ್ ಈಗ ಇಷ್ಟೇ ವ್ಲಾಗು, ಇನ್ನೇನಿರಲಿಲ್ಲ. ಇವತ್ತು ಬರೀ ಮದರ್ಸ್ ಡೇಗೆ ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಕೊಡೋಂಥ ವ್ಲಾಗ್ ಮಾಡಬೇಕಿತ್ತು. ಸೊ ಮಾಡಿದೆ. ಆ್ಯಂಡ್ ಐ ಹೋಪ್ ಎವ್ರಿ ಒನ್ ಲೈಕ್ ಮೈ ವ್ಲಾಗ್. ಇವಾಗ ತಾನೇ ನಾನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಐ ಡೋಂಟ್ ನೋ ವಾಟ್ ಈಸ್ ರೈಟ್ ಆರ್ ರಾಂಗ್. ಲೈಕ್ ಸದ್ಯಕ್ಕೆ ಇನ್ನೂ ಇಂಪ್ರೂವ್ಮೆಂಟ್ಸ್ ಮಾಡಬೇಕು ವ್ಲಾಗಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಕಡೆ ಏನಾದ್ರು ಸಜೆಷನ್ಸ್ ಇದ್ದರೆ, ನನ್ನ ವ್ಲಾಗ್ಗೆ ಏನಾದರೂ ಐಡಿಯಾಸ್ ಕೊಡಬೇಕು ಅಂತ ಏನಾದ್ರು ಇದ್ದರೆ ಪ್ಲೀಸ್ DM me ಮೈ ಇನ್ಸ್ಟಾಗ್ರಾಮ್ ಅಕೌಂಟ್. ಸೊ ದಟ್ ನನಗೂ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ವ್ಲಾಗ್ ನನ್ನ ಕಡೆಯಿಂದ ಎಕ್ಸ್ಪೆಕ್ಟೆಡ್ ಆಗಿದೆ ಅಂತ. ಸೊ ದಟ್ ಐ ವಿಲ್ ಮೇಕ್ ಲೈಕ್ ದ್ಯಾಟ್ ವೀಡಿಯೋಸ್ ಆ್ಯಂಡ್ ಮೇಕ್ ಯು ಎಂಟರ್ಟೈನ್. ಸೊ ಅಷ್ಟೇ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.